ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ ಮೂವಿಗೆ ಬಂದಿದ್ದೀನಿ. ಇವತ್ತು ಸಂಗೋವನ ಅಂತ ಒಬ್ಬನೇ ಬಂದಿದ್ದೀನಿ. ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ. ಎಕ್ಸಿಬಿಷನ್ ಕರ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮು. ನಮ್ಮ ಅಮ್ಮನ ಕೂಡಿಸ್ತೀನಿ ಟ್ರೈನ್ಗೆ. ಹೋಗಮ್ಮ, ಏನಿಲ್ಲ ಏನಾಗಮ್ಮ. ಸೊ ಗೈಸ್, ನಮ್ಮ ಅಮ್ಮ ಯಾಕೋ ಬರಲ್ಲ ಅಂದ್ರು, ಅದಕ್ಕೆ ಇವಳನ್ನೇ ಕುಡಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿದ್ದಾಗ ಒಂದು ಯಶವಂತಪುರದ ಒಂದು ಕಾಫಿ ಶಾಪ್ ಇದೆ. ಅದ್ರ ಹೆಸರು ಯಾವ ರೋಡು ಅಂದರೆ ಮತ್ತಿಗೆರೆ ರೋಡು, ರೈಟ್ ಸೈಡು, ಬ್ಯಾಂಕ್ ಆಫ್ ಬರೋಡ ರೈಟ್ ಸೈಡ್ ಆ ಕಡೆ. ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಿಮ್ಮ ಅಮ್ಮ ಒಳ್ಳೆ ಬುದ್ಧಿ ಕಳ್ಸೋಣ. ನಿಮಗೆ ಒಡೆ ಅಂತ ಹೇಳ್ಕೊಂಡ್ರಾಳ ನಿಮಗೆ? ಹಾಂ ಹಾಂ, ಕಿವಿ ಹಿಡ್ಕೊಂಡು ಹೊಡೆಯೋದು. ನೋಡಿ ಗೈಸ್, ಹೆಂಗೆ ಹೊಡಿತಾವ ನನಗೆ. ಇವರಮ್ಮ ಒಳ್ಳೆ ಬುದ್ಧಿ ಕಳಿಸಿಲ್ಲ ಗೈಸ್. ಹಿಂಗೆ ಕಿವಿ ಹಿಡ್ಕೋತಾನೆ, ರಬ್ಬ ಅಂತ ದುಬ್ಬಿಸ್ತಾನೆ. ಆಫ್ಟರ್ ಲಾಂಗ್ ಟೈಮ್ ಗೈಸ್, ಚಪಾತಿ ತಿಂತಾ ಇದ್ದೀನಿ. ಲಾಸ್ಟು ತಿಂದಿತ್ತು ಜಾನಲ್ಲಿ ತಿಂದಿತ್ತು. ಜನವರಿಯಲ್ಲಿ ಚಪಾತಿ ನಾನು ತಿಂದಿದ್ದು ಲಾಸ್ಟು. ಅದಾದಮೇಲೆ ಚಪಾತಿನೇ ತಿಂದಿಲ್ಲ. ಹೆಚ್ಚು ಕಮ್ಮಿ ಫೆಬ್ರು, ಮಾರ್ಚ್, ಏಪ್ರಿಲ್, ಮೇ, ಜೂನ್, 5 ಮಂತ್ಸ್ ಆಯ್ತು ಆಲ್ರೆಡಿ. ಇನ್ನೇನು ಕಂಪ್ಲೀಟ್ ಆಯಿತು ಜೂನ್. ಮೇ ನಾಳೆ ಬಂದರೆ 30 ನಾಳೆ ಜೂನ್ ಲಾಸ್ಟ್. ನಾವು ತಿಂತಾರದು ಚಪಾತಿ ನಾನು ಬೇರೆ ಎಲ್ಲೂ ತಿಂದಿಲ್ಲ ಗೈಸ್, ನಮ್ಮ ಮನೆ ಬಿಟ್ರೆ. ಈಗ ನಮ್ಮ ಡಾಲಿಯವರು ಅಷ್ಟೇ ಬೈಯವರು ಬಂದಿರೋದು ಗೋಬಿ ತಿನ್ನೋಕ್ಕೆ. ಅದಕ್ಕೆ ಅಂತಲೇ ಊರಿಂದ ಬಂದಿದ್ದೀವಿ ಅಷ್ಟೇ. ಅದಕ್ಕೆ ಬೈ ಸತ್ಯಂ ಶಿವಂ ಸುಂದರಂ. ಸೊ ಎನರ್ಜಿ ಇನ್ನೊಬ್ಬ ಬಾಕಿ ಇದ್ದ ಡಾಲಿ. ಸೊ ಒಂದು ರಾಯಲ್ ಕನ್ನಡಿಗ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಅದಕ್ಕೆ ಎಲ್ಲ ಸಬ್ಸ್ಕ್ರೈಬ್ ಅಂತೀನಿ, ಫಾಲೋ ಆಗಿ. ಅದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ತಗೋನೆ. ಡಾಲಿ ಓನರ್ ಡಾಲಿ, ಮಿಸ್ಟರ್ ಡಾಲಿ. ನಿಮ್ಗೆ ಕನ್ನಡ ಬರುತ್ತೆ ಅವನಿಗೆ. ಇನ್ನೊಬ್ಬ ಹುಡುಗ ಇದ್ದ, ಅವ್ನು ಕನ್ನಡ ಬರೋಲ್ಲ ಅವನಿಗೆ. ಅವನ ಹತ್ರ ಬರೀ ಇಂಗ್ಲೀಷ್. ಅವನು ಚೋಟ ಕಟ್ಟನ್ ಬಡ ಕಟ್ಟಂತಾನೆ ಅವನು. ಜೀವನದಾಗ ಏನಿಲ್ಲ, ಸೆಂಟ ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಇದ್ದೇ ನಾನು ಹೇಳಿದ್ದು. ನಾನು ಹೇಳಿದ್ರೆ ಮಾತ್ರ ಎಲ್ಲಕ್ಕೂ ಇಲ್ಲ, ಇದಕ್ಕೇನು ಬೀಪ್ ಸೌಂಡ್ ಹಾಕಲ್ಲ. ಯಾವ್ದ್ರಲ್ಲೂ ಒಂದು ವಿಡಿಯೋ ನಾನು ಹೇಳಿರೋದು ಹಾಕಿರಲ್ಲ, ಎಲ್ಲಕ್ಕೂ ಬೀಪ್ ಸೌಂಡ್ ಹಾಕೊಂಡಿರೋದನ್ನೇ. ಅದೇ ಕಾರ್ ಮೇಲೆ ಹಾಕ್ಸಿದ್ದೀವಪ್ಪ ಅಂತ. ಈಗ ಏನಪ್ಪ, ಒಂದು ನಿಮಿಷ, ಈಗ ಕಾರ್ ಮೇಲೆ ಹಾಕ್ಸಿದ್ದೀನಿ. ಏನು ಇವಾಗ ಗೈಸ್, ಈ ಕಾರ್ ಹೆಸರು ಬ್ರಿಜಾ. ಬೈ ಕಾರ್ ಹೆಸರು ಬ್ರಿಜಾ. ಅದರಲ್ಲಿ 6 ತೆಗೆದ್ಬಿಡಿ ಗೈಸ್, ಮಿಕ್ಕಿದ್ ಓದಿ. ಅಂಡು ಇವತ್ತು ಮಟನ್ ಬಿರಿಯಾನಿ ಗೈಸ್. ಫಸ್ಟ್ ಟೈಮ್ ಮಟನ್ ಬಿರಿಯಾನಿ ಮನೇಲಿ ಮಾಡ್ತಾರದು. ನಾರ್ಮಲಿ ನಾವು ಮಟನೇ ತರಲ್ಲ ಮನೆಗೆ. ಮುಳ್ಕಟ್ಟೆ ಪೀಪಲ್ಸ್ ಆಲ್ಮೋಸ್ಟ್ ಯಾರು ತರಲ್ಲ. ಯಾಕೆಂತ ಮುಳ್ಕಟ್ಟೆ ಪೀಪಲಿಗೆ ಮಾತ್ರ ಗೊತ್ತಾಗುತ್ತೆ. गाय
ಬಂದರು ನೋಡಿ ಹೆಂಗೆ ಹೆಚ್ಕೊಂಬಂದು ಎಕ್ಸೆಲಲ್ಲಿ ಬೇಗ ಮಗಳ ಗೇಟಲ್ಲಿ ಇದ್ದರು 5 ನಿಮಿಷ ಬಂದವ್ರಿಲ್ಲ ನಮ್ಮ ಮಗಳಿಗೆ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಫ್ರೂಟ್ ಜ್ಯೂಸ್ ಇಲ್ಲಿ ಒಂದು ಜ್ಯೂಸ್ ಕುಡಿತೀವಿ ಅಷ್ಟೇ. ಬಿಡ ಅವನಿಗೆ ನೋಡಿ ಗೈಸ್ ಇಷ್ಟೆಲ್ಲ ಶಿಷ್ಯಂದು ಆಟ ಸಾಮಾನು ಎಲ್ಲ ಪ್ಯಾಕ್ ಮಾಡಬೇಕು ಇವಾಗ. ಇದು ಆ್ಯಕ್ಚುಲಿ ಪೈಪ್ ಇದು ಯಾವಾಗ ಪೈಪಲ್ಲಿ ಆಡಾಡ್ತೀರ ಅಂತ ನಮ್ಮ ಅಪ್ಪ ಪೈಪ್ನೇ ವಾರ್ದು ಕೊಟ್ಬಿಟ್ಟಿದೆ ಮೊಮ್ಮಗನ ಮೇಲೆ. ಇವನು ಶಿಷ್ಯ ಹ್ಯಾಂಡ್ಸಪ್ ಎಲ್ಲ ಏರೋಪ್ಲೇನ್ ಹಾಕಿ ಇಲ್ಲ ಶಿಷ್ಯ ಬಾತ್ಕೋಳಿ ಇದು ಗಾಯ್ಸ್. ಆ್ಯಕ್ಚುಲಿ ಈಗೆಲ್ಲ ಕೀಗಿ ಕೊಟ್ಟರೆ ಇದೆಲ್ಲ ಕುಣಿಯೋದು ಗಾಯ್ಸ್. ನಿಮಿಷ ಇರಿ. ಇದರಲ್ಲಿ ಧೃತ್ವನ್ ಫೋಟೋ ಇದೆ ಗಾಯ್ಸ್ ದೊಡ್ಡದಾಗೆ. ಆ್ಯಕ್ಚುಲಿ ಇದು ನಾಮಕರಣಕ್ಕೆ ನೇಮಿಂಗ್ ಸೆರೆಮನಿ ಮಾಡಿಸಿದ್ದು, ಅದಕ್ಕೆ ಇವರಿಗೆ ಹೋಗ್ಬಿಡೋಣ ಅಂತ. ನಾನು ಹಾಕೋದಿಲ್ವಲ್ಲ ಶಿಷ್ಯ, ನಿಮ್ದೇನದೆ ಅದನ್ನ ಮಾತ್ರ ತಗೊಳ್ಬೇಕು ಆಯಿತಾ. ಎಷ್ಟು ಇಲ್ಲಿಂದ ಏನೋ ತಗೊಳಕ್ಕೆ ನಾನು ಬಿಡಲ್ಲ. ಯಾರು ಏನ ಚೌಡ್ರಿಯ ಕೇಳ್ಕೊಂಬತ್ತೀಯ ಭಾಗ ಬೇಕು ಅಂತ ತಾಲ್ ಟೈಮ್ ನೋಡಿ ಕಳಿಸ್ತೀನಿ. ರೂಮಲ್ಲಿ ಓಕೆ ಗೈಸ್. ಬೆಳಿಗ್ಗೆ ಎದ್ಮೇಲೆ ನೋಡೋಕ್ಕೆ ಸರಿಯಾಗ್ತದೆ. ನನ್ನ ರೂಮಲ್ಲಿ ನನ್ನ ಫೋಟೋ ಇರಲಿಲ್ಲ. ಇಷ್ಟು ಇದೆಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ನನ್ನ ಮಗ ಇದ್ದು ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಫಸ್ಟ್ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಯಾರಿಗೆ ಹೇಳ್ಬಿಡ್ತೀಯ? ಯಾರಿಗೆ? ಪಾಪುಂಗ? ಹಾಂ, ಅದ್ಯಾಕೆ? ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡ ತಾನೆ? ಈಗ ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡ ಮತ್ತೆ ಯಾಕೆ ಹಿಂಗೆ ಅರ್ತದಿ? ಹಾಂ, ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡಾನೆ ಯಾಕೆ ಹಿಂಗೆ ಅರ್ತದಿ? ಬಾ ಬಾರು. ನೋಡು ಇಲ್ಲ ಅವಳ ಟೈಮ್ ಬಾ, ನಂದಾಗ ಬಾ, ಆ ಕಡೆಗೆ ಹೋಗ್ಬೇಡ. ಮೇಲೆ ಫೈನಲಿ ಗಾಯ್ಸ್ ಸೆಪ್ಟೆಂಬರ್ ಬರ್ತೀವಿ ಬೆಂಗಳೂರಿಗೆ. ಬಿಳಿ ಬ್ಯಾಗ್ ಅದಲ್ಲ ಬಳಿಕ ಅಷ್ಟದ ನೀನೇನಿಲ್ಲ. ಈಗ ಹೊಡ್ತಾ ಇದ್ದೇವೆ. ನಮ್ಮ ಜೊತೆ ಪಾರ್ಟಿಗೆ ಜಾಯ್ನ್ ಆಗಿರೋದು ಮಿಸ್ಟರ್ ಸಾಗರ್. ಏನು ಮಾತಾಡೋದೇ ಮರ್ತ್ಬಿಟ್ಟಲ್ಲ. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ನಮ್ಮ ಹುಡುಗನ ಕರ್ಕೊಂಬರ್ತಾ ಇದ್ದೀನಿ ಈ ಸಲಿಗೆ. ನನ್ನ ಕಾರ್ ನೋಡಿ ಮೈಲೇಜು ಯಾರು ನಂಬಲ್ಲ, 23.9 ಹೆಚ್ಚು ಕಮ್ಮಿ 24 ಮೈಲೇಜ್ ಕೊಡುತ್ತೆ ಅಂದರೆ ಯಾರು ನಂಬ್ತೀರಾ? ವೆರ್ನ ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ಗೈಸ್. ಸ್ವಲ್ಪ ಸುಮ್ಮನೆ ಹೆಂಗೆ ಬೇಕಂಗೆ ಓಡಿಸೋದಿಲ್ಲ. ಗಾಡಿ ಮೇಂಟೈನೆನ್ಸ್ ನಾವು ಚೆನ್ನಾಗಿ ಮಾಡ್ತೀವಿ. ಸ್ವಲ್ಪ 26 ಗಂಟೆ ತಂದಿದ್ರು ಮೈಲೇಜು ನಮ್ಮ ಹುಡುಗ. 26 16 ಈಗ 26 ಅಲ್ಲಿ ಐತೆ.
ಗೊರಗಂಟೆಪಾಳ್ಯ ಟ್ರಾಫಿಕಲ್ಲಿ ಅದು ಎಲ್ಲಿ ಗಂಟೆ ಬರುತ್ತೆ ನೋಡು, 13 ಗಂಟೆ ಬರುತ್ತೆ, 14-13 ಗಂಟೆ ಬರ್ರಿ ಅಂತ ಕೇಳೋದು. ಒಂದ್ಸಲ ಇಲ್ಲೇ ಈ ರೋಡಲ್ಲೇ 13 ತರಿಸ್ಬೇಕು. ಬೇಡ ಗೈಸ್, ವೆದರ್ ಯಾಕೋ ಮಳೆ ಬರುತ್ತೈತೆ ಗೈಸ್. ಆ್ಯಕ್ಚುಲಿ ಟೈಮ್ ಆದೇ 10 AM, ಟಿಫನ್ ಮಾಡಿಲ್ಲ. ಸೊ ಅದಕ್ಕೆ ಮಾಮೂಲಿ ಹೋಟೆಲ್ ಬೆಂಗಳೂರಿಗೆ ಬಂದಾಗ ಇದೊಂದು ಹೋಟೆಲ್ ಮಿಸ್ ಮಾಡಲ್ಲ, ಸುರುಚಿ ಗ್ರ್ಯಾಂಡ್, ಇಲ್ಲಿಗೆ ಬರೋದು. ಇವತ್ತು ವೆದರ್ ಒಂಥರ ಚೆನ್ನಾಗಿದೆ ಗೈಸ್. ಜುಲೈ 1st, ಡಾಕ್ಟರ್ಸ್ ಡೇ. ಇನ್ನೋಕೆ ಮಾಡ್ಬೇಕು ಬೇರೆ ಅಂತ ಅಂತೀನೋ ಎರಡಲ್ಲಿ ಸಾಕಾಗಲ್ಲ, ಬೇರೆ ಅಂತ ತಗೊಳ್ಳೋಣ. ಬೇಡ ನಿಮಗೆ ಕ್ಯಾಮ್ರಾ ಇಷ್ಟೊಂದು ಕ್ಯಾಮ್ರಾ ಇಲ್ಲ ಅಂತಿಲ್ಲ ರೋಡಲ್ಲಿ, ಸೀಟ್ ಬೆಲ್ಟ್ ಹಾಕೋದನ್ನ ಬರ್ತೀವಿ. ಮತ್ತೆ ಕ್ಯಾಮ್ರಾ ಕಾಣ್ತಿಲ್ವಾ? ಅವೇ ಫೈನ್ ಬೀಳದ ಕಣ. ಯಾವ ನಂದೋ ನಿಮಗೆ? ಯಾಕೆ ಮೈಸೂರಲ್ಲಿ ಫೋನ್ ಹಿಡ್ಕೊಂಡು ಅವ್ರು ಅದೇ ಫೋನ್ ತಗೊಳ್ಳೋದು. ಚೆಕ್ ಮಾಡ್ತೀನಿ ಕಣ, ಫೈನ್ ಮಾಡಿದ್ರೆ ಯಾವ ಅದು ಅಪ್ಡೇಟ್ ಆಗೋದು ಒಂದು ಲೇಟಾಗಿ ಅಪ್ಡೇಟ್ ಆಗ್ತದೆ. ಆ್ಯಕ್ಚುಲಿ ಕಾರ ಚೇಂಜ್ ಮಾಡ್ಬೇಡಂತ. ಮಾಸ್ಕು ಒಂದು ಅವತ್ತು ಹೇಳಿದೆ ಗಾಯ್ಸ್ ನಿಮಗೆ, ಒಂದು ಸ್ಟ್ಯಾಂಡ್ ತರಬೇಕು ಅಂತ, ಇನ್ನೂ ತಂದಿಲ್ಲ ನಾನು. ಮಾಸ್ಕು ಹಾಕಿಟ್ಟು ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ನಂದು ಅಲ್ಲ ಇದು, ನೋಡೋಣ, ಟ್ರೈ ಮಾಡೋಣ. ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರ ಹೆಸರನ್ನ ನನ್ನ ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. ಏನಾನ ಹೇಳ್ತದೆ ಗೈಸ್, ಈ ಮಾಸ್ಕು ಬೇಡ, ಇದು ಇಲ್ಲೇ ಹಾಕ್ಬಿಡ್ತೀನಿ. ನಮ್ಗೆ ಯಾಕೋ ಕಾರ್ನ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಬ್ಲಿಂಕೆಟಲ್ಲಿ ಆರ್ಡ್ರ್ ಮಾಡ್ತೀನಿ ಗೈಸ್. ಯಾರ ಬೈಕೊಂಡ್ರ ಅಲ್ಲಿ ಯಾರ ನೆನ್ಸ್ಕೊಳ್ಳಲ್ಲ, ಬೈಕೊಂಡಿರ್ತಾರೆ. ಇಲ್ಲ ಪೋಸ್ಟ್ ರೀಚ್ ಆಗಿತ್ತಾನ, ಅದಕ್ಕೆ ಬೈಕೊಂಡಿರ್ತಾರೆ. ಪಾರ್ಟಿ ನೀನು ಜಾಯ್ನ್ ಆಗಿದೆಯಾ? ಕವಿಗಳಿಗೆ ಉಸಿರು ಬಂತು ನಿನ್ನ ಮೌನ ನೋಡಿ, ತಾನೇ ಗಾಳಿ ಹಾಡಾಡಿತು ಬೇರೇನು ಬೇಕು ಹೇಳು, ಕೊಡುವೆ ಬೆಂಗಳೂರಲ್ಲಿ ಇವಾಗ ಫಸ್ಟ್ ಇವಾಗ ಇದು ರಾಜಗೋಪಾಲ್ ನಗರ ಅಲ್ಲಿ ಹೋಗಬೇಕು. ಅಲ್ಲೊಬ್ಬರು ಮೀಟ್ ಮಾಡ್ಕೊಂಡು ನೆಕ್ಸ್ಟು ಸುಂಗುತ್ಕಡೆಯಿಂದ ಸುಮ್ನಹಳ್ಳಿಯಿಂದ ನೆಕ್ಸ್ಟು ಬೇರೆ ಕಡೆ. ಸೊ ಪ್ಲಾನ್ ಬೇಬಿ ಕಮ್ ಟು ಜಾಲಹಳ್ಳಿ. ಒನ್ಸ್ ಅಪಾನ್ ಎ ಟೈಮ್ ಜಾಲಹಳ್ಳಿ ನಂದಾಗಿತ್ತು, ಇವಾಗ ಬರ್ಕೋಬೇಡ ಬೇರೆಯವ್ರಿಗೆ ಮಾಡು. ನೀನು ಮಾತ್ರ ಅನ್ಬೇಡ, ಬೆಂಗಳೂರು ಕಡೆಗೆ ಬಂದಾಗ ಫೋನ್ ಮಾಡು ಅಂತ. ರವಿ ಈ ಮಾತು ಹಿಂದಿರ್ ತಗೋ ಆಗಿದ್ದಲ್ಲಿ ಗಂಗೆ ಒಂದು 2 ಗ್ರಾಮ್ ಎತ್ಕೋಬ ರವಿ. ಒಂದು 2 ಗ್ರಾಮ್ ತಗೋಬ, ಮುಂಜಾನೆ 1 ಗ್ರಾಮ್, ನನ್ಗೆ 1 ಗ್ರಾಮ್. ನೀನು ಹೆಸರು ಹೇಳ್ಕೊಂಡು ಹೆಂಗೋ ಈಗ ರಾಜಗೋಪಾಲ್ ನಗರ ಅಲ್ಲಿ ಸ್ವಲ್ಪ ಮೀಟ್ ಆಯಿತು. ಈಗ ನೆಕ್ಸ್ಟು ಅಂದ್ರಳ್ಳಿಗೆ ಬಂದಿದ್ವಿ. ಅಂದ್ರಳ್ಳಿಯಲ್ಲಿ ಸ್ವಲ್ಪ ಒಂದು ಕೆಲಸ ಇತ್ತು, ಬೇಗ ಬರ್ತೀಯ. ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಷ್ಟೇ, ಏನೋ ಇಸ್ಕೊಬೇಕಿತ್ತು ಅವನ ಹತ್ರ. ಸೊ ಇದಾದಮೇಲೆ ಈಗ ನೆಕ್ಸ್ಟು ಸುಂಗುತ್ಕಡೆಗೆ ಹೋಗ್ಬೇಕು. ಈಗ ನಾವೇ ಒಳಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಇಳಿಸ್ತೀನ, ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆ ಯಾಕಿದೆ ಸ್ನೇಹಿತ ಬಾ ಸ್ನೇಹಿತ. ಹೆಂಗಿದೆಯಾ ಬೆಂಗಳೂರು? ಏನು ಮಾಡಿ ಹೇಗಿದೆ ಮಣಪುರಂ? ಪರವಾಗಿಲ್ಲ, ಮಾಡ್ಬೋದು. 2 ತಿಂಗಳು ಮಾಡ್ತೀನಿ. ಹೇಗೆ ನೋಡಿ ನೆನ್ನೆ ಏನು ಗೊತ್ತಾ? ಹಾಂ ನೋಡಿ, 2 ತಿಂಗಳು ಮಾಡ್ತೀಯಾ? ಹಾಕೊಡ್ ಬಾ.
ನೆನ್ನೆ ಹೆಂಗೈತ್ ಗೊತ್ತಾ ಹಾ. ಸ್ಯಾಲ್ರಿ ಎಲ್ಲ ಎಷ್ಟು ಮಾಡೋರೆ ಹೇಳು ಎಷ್ಟು 32 ಇತ್ತು ಹಾ. ನೆನ್ನೆ ಮಧ್ಯಾಹ್ನ ಎಲ್ಲ ಚೇಂಜ್ ಆಗಿ ಹೋಗೋದೆ ಎಷ್ಟು ಮಾಡೋರು ಇವಾಗ ಮಾಮೂಲಿ 18 18 ಸಾಕಲ್ವಾ ಸಾಕಾಗಲ್ವ ನಿಮಗೆ ನನ್ಗಾರು ನಿನ್ಗಾರು 18 ಸಾಕಾಗಲ್ವಾ ಏನ್ರು ಬೆಂಗಳೂರು ನ್ಯಾಯ ತರ ಇರ್ಬೇಕು ರವಿ ಅವನು ಬರೀ 3,000 3 ಡಿವೈಡ್ ಮಾಡಕ್ ಹೇಳಿದ್ವಿ ಯಾವುದು ಇವನಿದೆ 3,000 ಬರ್ತದೆ 3 ಡಿವೈಡ್ ಮಾಡ್ತಾನೆ ಇವನಿದು ಓಪನ್ ಆಗಲ್ಲ ಇವಾಗ ಬಂದ್ರೆ 3 ಡಿವೈಡ್ ಮಾಡು ಆಕ್ಚುಲಿ ಈ ತಿಂಗಳು ನಾನು ಅಪ್ಲೈ ಜೂನ್ ತಿಂಗಳು ಅಪ್ಲೈ ಮಾಡಿದ್ದೀನಿ ನಂದು ಬರುತ್ತಾ ಬರುವ ಗೊತ್ತಿಲ್ಲ ಆಗಿಲ್ಲ ಮುಂದಾಗಿಲ್ಲ ಬಂದರೆ ಡಿವೈಡೆಡ್ ಬೈ 3 ಸ್ಯಾಲ್ರಿ ಬಂದಾಗ ಡಿವೈಡೆಡ್ ಬೈ 3 ಬಂದ್ಮೇಲೆ ಯಾವ ಸ್ಯಾಲ್ರಿ ನಮ್ಮ ಬೆಂಗಳೂರು ಬಂದಿದ್ವಿ ನಮ್ಗೇನಿಲ್ವಾ ರವಿಯಿಂದ ನಮ್ಗೆ ಒಂದು ಹೆಲ್ಪ್ ಆಗ್ಬೇಕು ಇವಾಗ ರವಿ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ಇವಾಗ ನಾನು ಹೇಳೋವರೆಗೂ ಮಣಾಪುರ ಅಂದ್ಬಿಡ್ಬೇಡ ಹಾಂ ರಿಸೈನ್ ಮಾಡಿತ್ತು ಹಾಂ ತಿಂಗಳೇನು ಮಾಡ್ಬೇಕಂತಲ್ಲ ನೋಡಿ 4 ದಿನ ಇತ್ತು 4ನೇ ತಾರೀಕಿಗೆ ಲಾಸ್ಟು ಹಾಂ ಮೊನ್ನೆ 35,000 ಇತ್ತಲ್ಲ ರಿಸೈನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡೋರ್ದು ಬರಬೇಕು ಹಾಂ ಹಾಂ ಈಗ ಮಾಮೂಲಿ 18,000 ಆಯಿತು ನೀನೇನು ಮಾಡ್ತೀವಿ ಬಿಡ್ತೀವೋ ನವೆಂಬರ್ಗೆ ಗೋಲ್ಡ್ ಕೈ ಹಾಕ್ತೀವಿ ಗೋಲ್ಡ್ ತಾಳಗ ಮಣಾಪುರಮಲ್ಲಿ ಇದೈತೆ ಒಂದು ಜ್ಯುವೆಲರ್ಸ್ ಅಂತ ಐತೆ ಯಾವುದು ಅದನ್ನ ಮರ್ತೋಗಿದ್ದೀನಿ ಎಲ್ಲ ಹೇಳ್ದಲ್ಲ ಮಣಪುರಮ್ದು ಐತೆ ಅಲ್ಲೋಗಿ ತಗೊಂಡ್ರೆ ಕಮ್ಮಿ 10% ಡಿಸ್ಕೌಂಟು ನಿಂದು ಐ ಡಿ ಕಾರ್ಡ್ ತಗೊಂಡ್ಬಿಟ್ಟು ಡಿಸ್ಕೌಂಟ್ ಮಾಡಿಸ್ಬಿಡವ ಹೌದಾ ಹಂಗೂ ಆಯ್ತದ ಆಗಲ್ಲ ಅಂದ್ಬಿಟ್ಟು ಆಗಲ್ಲ ಅಂದ್ಬಿಡಿ ಗಾಡಿ ಕೂತ್ಬಿಡೋಣ ಮತ್ತೆ ಇವಾಗಲೆಲ್ಲ ಒಂದು 2 ತಿಂಗಳು ಅಷ್ಟೇ ಕೆಲಸ ಬಿಟ್ಟ ಮೇಲೆ ಐ ಡಿ ಕಾರ್ಡ್ ಇರ್ತದಲ್ಲ ಅವಾಗ ಆಗಲ್ಲ ಅವಾಗಲ್ಲ ವರ್ಕಲ್ಲಿ ಇರಬೇಕು ನಮಗೆ ಮಣಪುರಮಲ್ಲಿ ಗೊತ್ತಿರೋ ಒಂದೇ ರವಿ ನಿಮ್ಮ ಬಿಟ್ರೆ ನಮ್ಗೆ ಯಾರು ಇಲ್ಲ ರವಿ ನೀನಿದೆಯಾ ಮತ್ತು ಅಭಿ ಅಂತವನೇ ಭರತ್ ಅಂತವನೇ ಶಾಲಿನಿ ಅಂತ ಒಬ್ಳವಳೆ ಕಣ್ಣು ಕಾಣಿಸ್ತಲ್ಲ ಕಣ್ಣು ಕಾಣಿಸಲ್ಲ ರವಿ ಅದಕ್ಕೆ ತಲೆಗೆ ಫುಡ್ ಮಾಡುದು ಇದಿಲ್ಲ ಅಂದರೆ ಯಾರು ಕಾಣಿಸಲ್ಲ ಯಾವ ಜ್ಯೂಸ್ ಇದು ಇವಾಗ ಗ್ರೇಪ್ ಅಲ್ಲ ಮತ್ತೆ ಬರ್ತೀವಿ ರವಿ ಭೇಟಿ ಆಗೋಣ ಮತ್ತೆ ಸಂಡೇ ಬನ್ನಿ ಸಂಡೇ ಬರ್ತೀವಿ ಸಂಡೇನೂ ಬರೋ ಪ್ಲಾನ್ ಐತೆ ಹೋಗೋಣ ಗೋವಾದಲ್ಲಿ ಇರಪ್ಪ ಐತೆ ಹಿಂಗೆ ಇಲ್ಲ ಇಲ್ಲ ಮಾಮೂಲಿ ಈಗ ಹೋಯ್ತಿ ತಾನೇ ಮೈಸೂರಿಗೆ ಹೋಗಲ್ಲ ಮೈಸೂರು ನಾಳೆ ಮತ್ತೆ ಇವನು ಅವನು ಊರಿಗೆ ಹೋಗ್ತಾನೆ ಇವತ್ತು ಬಂಡುಪುರ ಅವ್ರ ಮನೆ ಬಿಟ್ಬಿಟ್ಟು ಐತಿಯಾ ಇನ್ನೇನ್ರಿ ಸಮಾಚಾರ ಹೇಳ್ರಿ ನಮ್ಮ ಸಾಗರ್ ಬ್ಯುಸಿ ಆಗ್ಬಿಟ್ಟ ಅಲ್ಲ ಅದೇನು ನಾನು ಕೊಟ್ಬಿಟ್ಟಿದ್ದೀನಿ ಅವ್ರಿಗಾದ್ರೆ ಏನು ತರಲಿ ನಮ್ಗಾದ್ರೆ 20 ರೂಪಾಯಿ ಜ್ಯೂಸು ಈ ಥರ ಮಾನಸಿಕ ಹಿಂಸೆ ಕೊಡ್ಬಾರ್ದು ಹೇಳ್ದಲ್ಲ ಇದು ಬಿಡಪ್ಪ ಒಂದ್ಸಲ ಅಕ್ಮಲ್ ಬರ್ತಾನ ಸೊ ಗೈಸ್ ಸಿಂಗುದ್ ಕಡೆ ಬಂದಿದ್ದೀವಿ ಸೊ ಗೈಸ್ ಸಿಂಗುದ್ ಕಡೆ ಮುಗಿಸ್ಕಡೆ ಇವಾಗ ನೆಕ್ಸ್ಟ್ ನಮ್ಮ ಪಯಣ ಗೈಸ್ ಆ್ಯಕ್ಚುಲಿ HDFC ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ನಂದು ಒಂದು ನೋಟಿಸ್ ತೊಗೊಂಡೋಗಿ ಬಂದಿದ್ದೀನಿ ಸೊ ತೊಗೊಂಡು ಹೋದರೆ ಆ್ಯಕ್ಚುಲಿ ಇವತ್ತಿಂದ ಒಂದು ಕೆಲಸನೇ ಮುಗೀತು ಇಲ್ಲಿಂದ ನಮ್ಮದು ಸೊ ಗೈಸ್ ಆ್ಯಕ್ಚುಲಿ ಇವತ್ತೊಂದೆಲ್ಲ ವರ್ಕು ಮುಗೀತು ಗೈಸ್ HDFC ಎಲ್ಲ ಮುಗೀತು ಇವತ್ತಿಗೆ ವರ್ಕ್ ಎಲ್ಲ ಮುಗೀತು ಇನ್ನು ಈ ಬ್ಯಾಂಗ್ಳೂರು ವರ್ಕು ಇವತ್ತೇ ಅಂದರೆ ಈ ಏರಿಯಾ ಲಾಸ್ಟ್ ಆಗ್ಬೋದು ಬೇರೆ ಏರಿಯಾ ಬಂದರೆ ಬಂದು ಹೋಗ್ತೀನಿ ಅಷ್ಟೇ ಹಂಗೇನೆ ಜೋಳ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಜೋಳ ಆರ್ಡ್ರ್ ಮಾಡ್ದು ತಿಂದು ಬಂದು ಅಪ್ಪ ನಮ್ಮ ಬೆಂಗಳೂರು ನನಗೆ ಮಸ್ತಾಗಿ ಬಂದಿದ್ದೀನಾ ಹೇಳು ಹೆಂಗದೆ ನಮ್ಮ ಟ್ರಾಫಿಕ್ ಹೆಂಗದೆ ನಾನು ಸ್ಟೋರಿ ನೋಡಿ ಇನ್ಸ್ಟಾದಲ್ಲಿ ಏನು ಹಾಕಿದ್ದೀನಿ ನಂದು ಏನಿಲ್ಲ ಅಂದ್ರೆ ನಿಮ್ದೇ ಇದೆ ಅಂತ ಸ್ಟೋರಿ ಹಾಕಿದ್ದೀನಿ ನಂದು ಇನ್ಸ್ಟಾಗ್ರಾಮ್ ಶರತ್ ಅಕೌಂಟಲ್ಲಿ ಹೈಲೈಟ್ಸ್ ನೋಡಿ ಏನು ಹಾಕಿದ್ದೀನಿ ನೆಮ್ಮದಿ ಇದೆ ಸೊ ಈಗ 8ನೇ ಮೇಲಿಂದ ಚಿಕ್ಕಮಗಳೂರು ನೋಡಿ ತಿರ್ಕೊಂಡು ಅಲ್ಲಿಂದ ಒಂದು ವಿಲೇಜ್ಗೆ ಹೋಗ್ಬೇಕು ವಿಲೇಜಾ ಬೆಂಗಳೂರು ಕಣದು ಬೆಂಗಳೂರು ಟೈಪಲ್ಲಿ ಹಳ್ಳಿ ಥರ ಇದೆ ನಮ್ಗೆ ಗಾಗಲ್ಸ್ ಇಲ್ಲಪ್ಪ ನಂಗೆ ಕಣ್ ಕಾಣಲ್ಲ ಕಣ್ಣು ದೃಷ್ಟಿ ಹೋಗ್ಬಿಟ್ಟಿದೆ ಬಿಡ್ತು ಸಿಗ್ನಲ್ ಬೆಂಗಳೂರು ಬಂದರೆ ಇದೊಂದು ಸಿಗ್ನಲ್ ಅಷ್ಟೇ ಬೆಂಗಳೂರು ನಾವು ಮೊದಲೇ ಬಂದಾಗ ಈ ಥರ ವಿಡಿಯೋ ಮಾಡಲ್ಲ ಗಾಯ್ಸ್
ಜೊತೆ ನಮ್ಮ ಫ್ರೆಂಡ್ ಅವರೇ ಅಂತ ಜಾಸ್ತಿ ಹೊತ್ತು ರಚ್ಕಿದ್ದೀನಿ ವಿಡಿಯೋದಲ್ಲಿ. ಯಶವಂತಪುರ ಪಿ ಜಿ ಕರ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಪಿ ಜಿಯಲ್ಲಿ ಇಲ್ಲ, ಬೇರೆ ಕಡೆ ಆಗಿದ್ದೀವಿ ಲೊಕೇಶನು. ನಂದು ಕಣ್ ಕಾಣಲ್ಲ ಗಾಯ್ಸ್. ಇವಳು ಹೇಳ್ತಾಳಲ್ಲ ಅಮೂಲ್ಯ ಹೇಳ್ತಾಳಲ್ಲ ಗಣೇಶ್ಗೆ ಹಾಂ ಬಿಟ್ಟು ಪೋಸು. ಈಗ ಇದು ಹಾಕೊಂಡಿಲ್ಲ ಅಂದರೆ ಅದು ಗುದ್ದೇ ಬಿಡ್ತೀನಿ. ಅದಕ್ಕೆ ಹಾಕೊಂಡೆ ಓಡಿಸ್ತಾ ಇರೋದು. ಹಾಕೊಂಡ್ರೆ ಕಾಣ್ತಾನ. 8ನೇ ಮೈಲಿ ಬಂದಿದೆ ಹತ್ಕೊಳ್ಳಿ. ನಲ್ಲಿ ಸೇರಿಕೊಂಡೆ ಮನಸ್ಸಲ್ಲಿ ತುಂಬಿಕೊಂಡೆ ಎಲ್ಲಲ್ಲಿ ನೋಡಲಿ ನನ್ನೇ ಕಣ್ಣೆ ಆ ಬೆಟ್ಟದ ಹೂ ಬೇಕಾ ಆಕಾಶದ ತಾರ ಬೇಕು ಬರ್ಲಿ ಬೇರೇನು ಬೇಕು ಹೇಳು ಬೇಕು ಬಟ್ ನನ್ನ ಫೇವ್ರೆಟ್ ಸಾಂಗ್ ಗೊತ್ತಲ್ಲ ಗೈಸ್, ತುಟಿಯಲ್ಲಿ ಆತ್ಮ ಇಲ್ಲು ಕಂಡ ಕೂಡಲೇ ಎದೆಯಲ್ಲಿ ಪ್ರೀತಿಯ ಚಿಲುಮೆ ಚಿಮ್ಮಿತು ಇವನ್ಯಾರು ಗಾಳಿ ಹಾಡ ಹಾಡಿತು ನಿನ್ನ ಮಾತು ಕೇಳಿದೊಡನೆ ಕೋಗಿಲೆ ಕರೆಯಿತು ಪ್ರೀತಿಯಿಂದ ಪ್ರೀತಿ ಮಾಡುವೆ. ಗೈಸ್ ಈಗ ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಾತುಕತೆ ಐತೆ. ನಮ್ಮ ಹುಡುಗಿಗೆ ಹೆಣ್ಣು ನೋಡ್ತಾ ಇದ್ದೀವಿ, ಮಾತುಕತೆ ನೋಡ್ಕೊಂಡು ಬರೋದು. ಒಡೆ ಪೈಸೆ ತಿಂತದ್ದು ಗೈಸ್. ಏನು ಮಾಡಿದ್ವಿ ಹೇಳೋಳಿಗೆ? ಗೈಸ್ ಈಗ ಊಟ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಈಗ ಹೊರಡ್ಬೇಕು. ಆಲ್ರೆಡಿ ಮಳೆ ಬರೋ ಥರ ಇದೆ. ಬೇಗ ಊರು ಸೇರ್ಕೋಬೇಕು. ನಮ್ಮ ಹುಡುಗ